ನನಗೂ ಬೇಕಾದ್ರೆಲ್ಲ ಇಷ್ಟು ಗೈಡನ್ಸ್ ಟೂ ಮಚ್ ಸ್ಟ್ರೇಟ್ ಫಾರ್ವರ್ಡ್. ಮತ್ತೆ ತಗೊಳ್ಳಿ ಎಲ್ಲ ನಾವೆಲ್ಲ ಇರ್ತೀವಿ, ಎಲ್ಲರೂ ಇರ್ತೀವಿ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೂ ಕೂಡ ನಾವೆಲ್ಲ ಅವನ್ನೆಲ್ಲ ನೋಡಿದ್ದೀವಿ, ನೋಡಿ ಬೆಳೆದವ್ರು ನಾವು. ಫ್ಯಾಮಿಲಿ ಭಾಳ ಹತ್ತಿರ. ಇನ್ನು ಊರಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತಿದೆ. ಸಿಸ್ಟರ್ಸ್ ಎರಡನೇ ಹಳ್ಳಿಯ ಸರ್ ಸಂಜೀವ್ ಕನೇಕಲ್ ಅಂತ. ಧೈರ್ಯವಾಗಿಲ್ಲಮ್ಮ, ನಾವೆಲ್ಲ ಇರ್ತೀವಿ, ಜೊತೆಗೆಲ್ಲ ಇರ್ತೀವಿ. ಏನೇ ಇರ್ತೀವಿ ಮತ್ತೆಲ್ಲ ಅವರು ಸ್ವಂತಕ್ಕೆ ಏನು ಹೋಗ್ತಾ ಇರಲಿಲ್ಲ. ಎಲ್ಲ ಪಾಪ ಜನರಿಗೋಸ್ಕರ ಅದು ಕಾರಣಾಂತರದಿಂದ ನಾನು ಅವತ್ತು ನಿಧನರಾದಾಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಮತ್ತು ಇಲ್ಲಿ ಬರೋಕ್ಕಾಗಿರಲಿಲ್ಲ. ಮತ್ತು ಅವ್ರ ಅಳಿಯಂದ್ರು ಕೂಡ ನಾನೆಲ್ಲ ಸಿಕ್ಕಾಗ ನಾನು ಹೇಳಿದ್ದೆ, ಈ ಕಡೆ ಬರೋದಿದೆ, ಬಂದಾಗ ಮನೆಗೇ ಬಂದು ಹೋಗ್ತೀನಿ ಅಂಥೇಳಿ. ಅವರ ಮತ್ತು ನಮ್ಮ ತಂದೆಯವ್ರ ಬಾಂಧವ್ಯ ಜಾಸ್ತಿ ತುಂಬ ಹಿಂದೆ ಹೋಗ್ತದೆ. ತುಂಬ ವರ್ಷದಿಂದನೂ ಕೂಡ ನಮ್ಮ ತಂದೆ ಜೊತೆಗೆಲ್ಲ ಇದ್ದವರು. ಮತ್ತು ಸ್ವಲ್ಪ ಕ್ವಾಲಿಟಿ ಎಲ್ಲ ನಮ್ಮ ತಂದೆಯವ್ರ ಥರ, ಈ ಸ್ಟ್ರೈಟ್ ಫಾರ್ವರ್ಡು ಮತ್ತು ಜನರಿಗೋಸ್ಕರ. ಅವ್ರ ಸ್ವಂತಕ್ಕೆ ಯಾವತ್ತೂ ಏನೂ ಕೆಲಸ ಹೇಳ್ತಾ ಇರಲಿಲ್ಲ. ನಾನು ಮಿನಿಸ್ಟರ್ ಆದಾಗಲೂ ಕೂಡ ಅವ್ರು ಯಾವುದೋ ಬೇರೆ ಕೆಲಸಗಳಿಗೆ ಜನರ ಕೆಲಸನೇ ತೊಗೊಂಡು ಬಂದು ಹೇಳೋರು, ಭಾಳ ನೇರವಾಗಿ ಹೇಳೋರು. ಈವನ್ ಪೊಲಿಟಿಕಲ್ ಡಿಸಿಷನ್ಸು ಭಾಳ ನೇರವಾಗಿ ಹೇಳೋದು. ಗುಡ್ ಮೆಮೊರೀಸ್ ಅವ್ರದ್ದೆಲ್ಲ. ಏನಾದರೂ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗನ ಕೆಲವ್ರು ಮುಂದೆ ತೊಗೊಂಡು ಹೋಗ್ಬೇಕಾಗತ್ತೆ. ಅವ್ರದ್ದೇ ಆಗಿರ್ತಕ್ಕಂಥ ಸಮೂಹ ಇದೆ ಇಲ್ಲಿ, ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಫಾಲೋವರ್ಸ್ ತುಂಬ ಜನರಿದ್ದಾರೆ. ಅದು ಕೆಲವು ಸತಿ ಪಕ್ಷಾತೀತವಾಗೂ ಕೂಡ ಇದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇದನ್ನು ಮುಂದೆ ತೊಗೊಂಡು ಹೋಗಬೇಕು. ಅವ್ರ ಜೊತೆಗೆ, ಅವ್ರ ಫ್ಯಾಮಿಲಿ ಜೊತೆಗೆ ನಾವು ಕೂಡ ಇರ್ತೀವಿ. ಅದು ಅವಶ್ಯಕತೆ ಅವ್ರ ಫ್ಯಾಮಿಲಿಗೂ ಇರ್ತದೆ, ನಮ್ಮ ಪಕ್ಷಕ್ಕೂ ಇರ್ತದೆ. ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಏನಂತ ಹೇಳಿದರೆ ಅವರು ಒಂದು ಒಳ್ಳೆಯ ಪ್ರಾಮಾಣಿಕವಾಗಿ ಭಾಳ ಪ್ರಾಮಾಣಿಕ. ಅವರ ವಿಶಿಷ್ಟತೆ ಏನು ಅಂತ ಹೇಳಿದರೆ, ಇವತ್ತಿನ ರಾಜಕಾರಣದ ಇದರೊಳಗೆ ಭಾಳ ಸ್ಟ್ರೈಟ್ ಫಾರ್ವರ್ಡು, ಪ್ರಾಮಾಣಿಕ. ಆಮೇಲೆ ಯಾರಿಗೂ ಹಿಂದೆ ಮುಂದೆ ನೋಡ್ತಾ ಇರಲ್ಲ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಚಿಕ್ಕ ವ್ಯಕ್ತಿ ಆಗಲಿ, ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಬಿಡೋರು. ನನಗೆ ಇನ್ಫ್ಯಾಕ್ಟ್ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಬಂದಾಗ ನಂಗೆ ನೆನಪಿದೆ, ಪಾರ್ಟಿ ಆಫೀಸಲ್ಲಿ
ನಾನು ಎಲ್ಲೋ ಹೋಗ್ತಾ ಇದ್ದೆ, ಇಲ್ಲ ನೀವು ಅಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ಅಂದ್ಬಿಟ್ರು. ಅವ್ರು ಸ್ಟ್ರೈಟಾಗಿ ಅಂದರೆ ವಿಚಾರಗಳನ್ನು ಯಾವಾಗಲೂ ಹೇಳೋದು. ನಾನು ಹೇಳ್ತಾ ಇದ್ದಿಲ್ಲ, ನನಗೆ ಗೊತ್ತಿಲ್ಲ ನಿಮ್ಮ ಸಿಸ್ಟಮ್ ಏನು ಅಂಥೇಳಿ. ಅಂದರೆ ಆಮೇಲೆ ಅಷ್ಟೇ ಸ್ಟ್ರೈಟಾಗಿ ಹೇಳೋರು ಮತ್ತು ಆತ್ಮೀಯತೆಯಿಂದ ತುಂಬ ಮಾತಾಡೋರು. ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವಶ್ಯಕತೆ ಇತ್ತು, ಕೆಲಸತಿ ದೇವ್ರು ಈ ಥರ ತೀರ್ಮಾನ ಮಾಡಿದಾಗ ಕಷ್ಟ ಆಗ್ತದೆ. ಅದನ್ನು ಆ ನೋವನ್ನು, ಅವ್ರ ಮಾರ್ಗದರ್ಶನವನ್ನು ಅವ್ರ ಫಾಲೋವರ್ಸ್ ಜೊತೆಗಿದ್ದು ಮುಂದೆ ಅವರ ಚಿಂತನೆಗಳನ್ನು ತೊಗೊಂಡು ಹೋಗ್ಬೇಕಂತ ಅವ್ರ ಜೊತೆಗೆ. ಹೇಳಿದ್ರೆ ಅವ್ರ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ. ಇಲ್ಲ ಅದೆಲ್ಲ ಇಲ್ಲ. ನಾನು ಅದೇ ಹೇಳಿದ್ದಲ್ಲ, ಅವರೆಲ್ಲ ಆ ಥರ ಅಲ್ಲೇ ಇಲ್ಲ, ಆ ಥರ ಇಲ್ಲೇ ಬರಲ್ಲ. ವಿಭಿನ್ನವಾಗಿರ್ತಕ್ಕಂಥ ಒಂದು ಒಳ್ಳೆಯ ಉದಾಹರಣೆ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು. ನಾಳ್ದು ಕಾರ್ಯಕ್ರಮ ಅದು 21ನೇ ತಾರೀಕಿಗೆ ಅದನ್ನು ನಾನು ನೋಡ್ತೀನಿ. ನಾವು ಬಂದು ಅವ್ರ ಅಳಿಯಂದ್ರೆಲ್ಲ